ಇರೋದು ಚಿಕ್ಕಬಳ್ಳಾಪುರ ಡಿವೈಎಸ್ಪಿ ವೃತ್ತದಿಂದ ರೇಷ್ಮೆಗೂಡಿನ ಮಾರುಕಟ್ಟೆಗೆ ಮತ್ತು ಮುಸ್ಟೂರು ರಸ್ತೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ. ಈ ರಸ್ತೆಯ ಎರಡೂ ಬದಿಯಲ್ಲಿ ಈಗಾಗಲೇ ವಿದ್ಯುತ್ ಕಂಬಗಳಿವೆ. ಈ ವಿದ್ಯುತ್ ಕಂಬಗಳಿಗೆ ವಿದ್ಯುತ್ ದೀಪಗಳನ್ನು ಅಳವಡಿಸಲಾಗಿದೆ. ಹೀಗಿದ್ರೂ ನೂತನ ವಿದ್ಯುತ್ ಕಂಬಗಳನ್ನು ಹಾಕಲು ನಮ್ಮ ನಗರಸಭೆ ಮುಂದಾಗಿದೆ. ಇದಕ್ಕಾಗಿ ಅದೆಷ್ಟು ಲಕ್ಷ ಅನುದಾನ ವೆಚ್ಚ ಮಾಡುತ್ತಿದೆ ಎಂಬ ಮಾಹಿತಿ ಇನ್ನೂ ಲಭ್ಯವಿಲ್ಲವಾದರೂ ಈಗಾಗಲೇ ಇರುವ ವಿದ್ಯುತ್ ಕಂಬಗಳ ಪಕ್ಕದಲ್ಲಿಯೇ ಮತ್ತೊಂದು ಕಂಬಗಳನ್ನು ಹಾಕುವ ಮೂಲಕ ಅಧಿಕಾರಿಗಳು ಪ್ರಬುದ್ಧತೆ ಮೆರೆದಿದ್ದಾರೆ. ನಗರದ ಅನೇಕ ವಾರ್ಡ್ಗಳಲ್ಲಿ ಬೀದಿ ದೀಪಗಳಿಲ್ಲದೆ ಜನರು ಪರದಾಡುತ್ತಿದ್ದಾರೆ. ಚರಂಡಿಗಳು ಇಲ್ಲವೇ ಇಲ್ಲ. ಇರುವ ಕಡೆ ನೀರು ಹರಿಯಲು ಸಂಪರ್ಕ ಇಲ್ಲದೆ ನಿಂತಲ್ಲೇ ನಿಂತು ಕೊಳೆತು ನಾರುತ್ತಿದ್ದು ಸೊಳ್ಳೆ ಉತ್ಪಾದನಾ ಕೇಂದ್ರಗಳಾಗಿ ಬದಲಾಗಿವೆ. ಇದರಿಂದ ಜನ ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ಬದುಕುತ್ತಿದ್ದಾರೆ. ಇನ್ನು ನಾಯಿಗಳ ಕಾಟ ಮಿತಿ ಮೀರಿದೆ. ಈ ಹಿಂದೆ ದೊಡ್ಡ ಸಾಧನೆ, ರಾತ್ರಿಯಲ್ಲಿ ನಾಯಿಗಳಿಗೆ ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸೆ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿದ ನಗರಸಭೆ ದೊಡ್ಡ ಸಾಧನೆ ಮಾಡಿದಂತೆ ಬೀಗಿತ್ತು. ಆದರೆ ಮೆಡಿಕಲ್ ಮಿರಾಕಲ್ ರೀತಿಯಲ್ಲಿ ನಮ್ಮ ನಗರಸಭೆ ಅಧಿಕಾರಿಗಳು ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸೆ ಮಾಡಿದ್ದ ನಾಯಿಗಳು ಇದೀಗ ಮತ್ತೆ ಮರಿಗಳನ್ನು ಹಾಕುತ್ತಿವೆ. ಆಪರೇಷನ್ ಆದ ಒಂದೇ ವರ್ಷದಲ್ಲಿ ನಾಯಿಗಳು ಮತ್ತೆ ಮರಿ ಹಾಕುತ್ತಿವೆ ಎಂದರೆ ಇವರು ಆಪರೇಷನ್ ಮಾಡಿದ್ದು ಮರಿಗಳು ಹಾಕದಂತೆಯೇ ಅಥವಾ ಹೆಚ್ಚು ಮರಿಗಳು ಹಾಕುವುದಕ್ಕಾಗಿಯೇ ಎಂದು ನಾಗರಿಕರು ಪ್ರಶ್ನಿಸುತ್ತಿದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳು ನಗರದಲ್ಲಿದ್ದು ಈ ಸಮಸ್ಯೆಗಳ ಪರಿಹಾರಕ್ಕಾಗಿ ನಗರಸಭೆ ಅನುದಾನವನ್ನು ವೆಚ್ಚ ಮಾಡಬೇಕಿದ್ದ ನಗರಸಭೆ ಇದೀಗ ಇರೋ ಕಂಬಗಳ ಪಕ್ಕದಲ್ಲಿ ಮತ್ತೆ ಕಂಬಗಳನ್ನು ಹಾಕಿ ಅನುದಾನವನ್ನು ದುಂದು ವೆಚ್ಚ ಮಾಡಲು ಮುಂದಾಗಿರುವುದಾದರೂ ಯಾಕೆ ಎಂಬ ಪ್ರಶ್ನೆಗೆ ಉತ್ತರವೇ ಇಲ್ಲವಾಗಿದೆ. ಇನ್ನು ಈ ಕಂಬಗಳನ್ನು ಹಾಕುತ್ತಿರುವ ವಿಚಾರವಾಗಿ ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತರು ಏನು ಹೇಳಿದ್ದಾರೆ ಅಂತ ನೀವೇ ಕೇಳಿ. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿ ಮುಖ್ಯ ರಸ್ತೆಗಳಲ್ಲಿ ಬೀದಿ ದೀಪದ ಸಮಸ್ಯೆ ಇತ್ತು. ಹಾಗಾಗಿ ನಾವು ನಗರೋತ್ಥಾನ ಯೋಜನೆಯಲ್ಲಿ ಬೀದಿ ದೀಪಗಳನ್ನು ಅಳವಡಿಕೆ ಮಾಡ್ತಾ ಇದ್ದೀವಿ. ಈಗ ಏನು ಮುಷ್ಟೂರು ರಸ್ತೆಯಲ್ಲಿ ಬೀದಿ ದೀಪ ಹಾಕ್ತಾ ಇದ್ದಾರೆ, ಅಲ್ಲಿ ಕೆಲವು ಕಡೆ ಬೀದಿ ದೀಪ ಇರೋ ಕಡೆನೇ ಹಾಕ್ತಾ ಇದ್ದಾರೆ ಅಂತ ದೂರುಗಳು ಬಂದಿದ್ದರಿಂದ ನಾನು ಆಲ್ರೆಡಿ ಅಲ್ಲಿ ವಿಸಿಟ್ ಮಾಡಿ ನಮ್ಮ ಕಾಂಟ್ರಾಕ್ಟ್ರು ಹೇಳಿದ್ದೀವಿ. ಈಗ ಆಲ್ರೆಡಿ ಎಲ್ಲಿ ಬೀದಿ ದೀಪ ಇದ್ದಾವೆ ಪೋಲ್, ಅಲ್ಲಿ ಮಾತ್ರ ದೀಪಗಳು ಮಾತ್ರ ಅಳವಡಿಸೋಕೆ ಹೇಳಿದ್ದೀವಿ. ಎಲ್ಲಿ ಸಮಸ್ಯೆ ಇದೆ, ಪೋಲ್ ಇಲ್ಲ, ದೀಪ ಇಲ್ಲ ಅಂತ ಕಡೆ ಮಾತ್ರ ಹಾಕಕ್ಕೆ ಹೇಳಿದ್ದೀವಿ. ಅದು ನಮ್ಮ ಇಂಜಿನಿಯರ್ಗೂ ಸಹ ಡೈರೆಕ್ಷನ್ ಕೊಟ್ಟಿದ್ದೀನಿ ಸರ್, ಅದು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತಾರೆ. ಅದೇ ಈಗ ಅವ್ರು ಏನು ಮಾಡಿದ್ದಾರೆ, ಹೊಸ ಪೋಲ್ ಸ್ಯಾಂಕ್ಷನ್ ಆಗಿದೆಯಲ್ಲ, ಅದು ಹೊಸ ಪೋಲ್ ಹಾಕಿ ಯೂನಿಫಾರ್ಮ್ ಥರ ಇರುತ್ತೆ, ಅದನ್ನು ಬೇರೆ ಕಡೆ ರೀಪ್ಲೇಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದರು. ಈಗ ಅದನ್ನು ನಾವು ಬೇಡ, ಆಲ್ರೆಡಿ ಇರೋ ಪೋಲ್ ಇದ್ದರೆ ನೋ ಪ್ರಾಬ್ಲಮ್, ಅದು ಮತ್ತೆ ತೆಗೆಯೋದು ಬೇಡ, ಅಲ್ಲೇ ಲೈಟ್ ಮಾತ್ರ ರೀಪ್ಲೇಸ್ ಮಾಡಿ, ಮತ್ತು ಎಲ್ಲಿ ಪೋಲ್ ಇಲ್ಲ ಅಲ್ಲಿಗೆ ಪೋಲ್ ಹಾಕಕ್ಕೆ ಹೇಳಿದ್ದೀವಿ. ನಗರದ ಕೊನೆ ಪ್ರದೇಶವಾದ ವಾರ್ಡುಗಳಲ್ಲಿ ಬೀದಿ ದೀಪಗಳಿಲ್ಲದೆ ಜನರು ರಾತ್ರಿಯಾದರೆ ಹೊರಬರುವುದಕ್ಕೂ ಹೆದರುವ ಸ್ಥಿತಿ ಇದೆ. ಇಂತಹ ಪ್ರದೇಶದಲ್ಲಿ ಬೀದಿ ದೀಪ ಹಾಕುವ ಬದಲು ಇರುವ ಪ್ರದೇಶದಲ್ಲೇ ಹಾಕಲು ಕಾರಣವೂ ಇದೆ ಎಂಬುದು ಪ್ರಜ್ಞಾವಂತರ ಆರೋಪವಾಗಿದೆ. ಇವರು ಕಂಬಗಳನ್ನು ಹಾಕುತ್ತಿರುವ ಪ್ರದೇಶಕ್ಕೆ ಹೊಂದಿಕೊಂಡಂತೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ನಿವಾಸವಿದ್ದು ಇಲ್ಲಿ ಹೆಚ್ಚು ದೀಪಗಳು ಕಾಣಿಸಿದ್ರೆ ಇಡೀ ನಗರದಲ್ಲಿ ಇದೇ ರೀತಿಯ ಬೆಳಕಿದೆ ಎಂದು ಜಿಲ್ಲಾಧಿಕಾರಿಗಳು ಭಾವಿಸುತ್ತಾರೆ. ತಮ್ಮ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ ಎಂಬ ದೂರದೃಷ್ಟಿಯಿಂದ ಪೌರಾಯುಕ್ತರು ಜಿಲ್ಲಾಧಿಕಾರಿಗಳ ನಿವಾಸದ ಸುತ್ತ ಹೆಚ್ಚುವರಿ ಕಂಬಗಳನ್ನು ಹಾಕುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ. ಇನ್ನು ಇದೇ ರೀತಿಯಲ್ಲಿ ಈ ಹಿಂದೆ ಇದೇ ಪೌರಾಯುಕ್ತರು ಟ್ಯಾಂಕರ್ಗಳ ಮೂಲಕ ನೀರು ತಂದು ಬಿಬಿ ರಸ್ತೆಯನ್ನ ತೊಳೆಯುವ ಕೆಲಸ ಮಾಡಿದ್ರು. ಆಗಲೂ ಜಿಲ್ಲಾಧಿಕಾರಿಗಳು ನಗರಸಭೆ ಅಧಿಕಾರಿಗಳ ಕರ್ಮಕಾಂಡ ಕಂಡು ತರಾಟೆಗೆ ತೆಗೆದುಕೊಂಡಿದ್ದ ಕಾರಣ ತಾವು ಕೆಲಸ ಮಾಡುತ್ತಿದ್ದೇವೆ ಎಂಬುದನ್ನು ತೋರಿಸಿಕೊಳ್ಳಲು ಬಿಬಿ ರಸ್ತೆ ತೊಳೆಯುವ ಕೆಲಸ ಮಾಡಿದ್ರು. ಈಗಲೂ ಮೊನ್ನೆ ಜಿಲ್ಲಾಧಿಕಾರಿಗಳು ನಗರಸಭೆಯಲ್ಲಿ ಸಭೆ ನಡೆಸಿ ಕ್ರಿಯಾಯೋಜನೆ ಮಾಡುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡುವ ಜೊತೆಗೆ ಸಕ್ರಮವಾಗಿ ಜನರ ಕೆಲಸಗಳನ್ನು ಮಾಡಲು ಖಡಕ್ ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ. ಇದರಿಂದ ಜಿಲ್ಲಾಧಿಕಾರಿಗಳನ್ನು ಮೆಚ್ಚಿಸಲು ಅವರ ನಿವಾಸದ ಸುತ್ತ ಬೀದಿ ದೀಪ ಅಳವಡಿಸಲು ಹೆಚ್ಚುವರಿ ಕಂಬಗಳನ್ನು ಹಾಕಿ ಅದಕ್ಕೆ ನಗರಸಭೆ ಅನುದಾನ ಪೋಲು ಮಾಡುವ ಕೆಲಸಕ್ಕೆ ಪೌರಾಯುಕ್ತರು ಮುಂದಾಗಿದ್ದಾರೆ ಎಂದು ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ವಾಸ್ತವ ಏನೇ ಇದ್ರೂ ವರ್ಗಾವಣೆಯಾದರೂ ನ್ಯಾಯಾಲಯದಲ್ಲಿ ತಡೆ ತಂದು ಇಲ್ಲೇ ಇರುವ ಪೌರಾಯುಕ್ತರು ಜನರ ಕೆಲಸಗಳನ್ನು ಮಾಡುತ್ತಿರುವ ಯಾವುದೇ ನಿದರ್ಶನಗಳಿಲ್ಲದಿದ್ರೂ ಇಂತಹ ವಿವಾದಗಳು ಮಾತ್ರ ನಿರಂತರವಾಗಿ ಕೇಳಿಬರುತ್ತಿರುವುದು ವಿಶೇಷ.
ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.